ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ತಾನೇ SSLC ರಿಸಲ್ಟ್ ಬಂದಿದೆ. ರಿಸಲ್ಟ್ ತುಂಬ ಚೆನ್ನಾಗೇ ಬಂದಿದೆ ಅಂತ ಹೇಳ್ಬೋದು. 66% ಅಷ್ಟು ರಿಸಲ್ಟ್ ಬಂದಿದೆ ಅಂತಂದರೆ ಲಾಸ್ಟ್ ಟೈಮ್ಗಿಂತ 8% ರಿಸಲ್ಟ್ ಇನ್ಕ್ರೀಸ್ ಆಗಿದೆ. ಯಾರೆಲ್ಲ ಚೆನ್ನಾಗಿ ಮಾರ್ಕ್ಸ್ ತಗೊಂಡು ಪಾಸ್ ಆಗಿದ್ದೀರಾ ಎಲ್ಲ ಮಕ್ಕಳಿಗೂ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಹಾಗೆ ನಮ್ಮ ಶಾಲೆಯಲ್ಲೂ ಕೂಡ ಇಬ್ಬರು ವಿದ್ಯಾರ್ಥಿಗಳು ರಾಜ್ಯಕ್ಕೆ 4ನೇ ಸ್ಥಾನವನ್ನು ಗಳಿಸಿದ್ದಾರೆ. ಅವರ ಅಂಕಗಳನ್ನು ನಾನಿಲ್ಲಿ ಡಿಸ್ಪ್ಲೇನಲ್ಲಿ ಹಾಕ್ತಾ ಇದ್ದೀನಿ. ಸುಮಾರು 625 ಮಾರ್ಕ್ಸಿಗೆ 622 ಮಾರ್ಕ್ಸ್ಗಳನ್ನು ತಗೊಳ್ಳೋದ್ರ ಮೂಲಕ ರಾಜ್ಯಕ್ಕೆ 4ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ನೀವಿಲ್ಲಿ ನೋಡ್ಬೋದು ಅನಿಕೃತಿ ಅಂತಕ್ಕಂಥ ವಿದ್ಯಾರ್ಥಿನಿಯ ಮಾರ್ಕ್ಸ್, ಹಾಗೆ ಮೋಹಿತ್ ಅಂತಕ್ಕಂಥ ವಿದ್ಯಾರ್ಥಿ ಮಾರ್ಕ್ಸ್ ಕೂಡ 625ಕ್ಕೆ 622 ಅಂಕಗಳನ್ನು ತೆಗೆದುಕೊಂಡು ಸ್ಟೇಟ್ಗೇನೆ 4th ರ್ಯಾಂಕ್ ತಗೊಂಡಿದ್ದಾರೆ. ಸೊ ಈ ಮಕ್ಕಳಿಗೂ ಕೂಡ ನನ್ನ ಕಡೆಯಿಂದ ಅಭಿನಂದನೆಗಳು. ಇದೇ ರೀತಿ ಎಲ್ಲ ಮಕ್ಕಳು ಇನ್ನು ಯಾರ್ಯಾರು ಎಕ್ಸಾಮಿನೇಷನ್ 2 ಬರೀತಾ ಇದ್ದೀರಾ ಅವ್ರಿಗೆ ಸ್ಫೂರ್ತಿ ಆಗಲಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ನಾನು ಈ ಇಬ್ಬರು ಮಕ್ಕಳ ಮಾರ್ಕ್ಸ್ನ ಡಿಸ್ಪ್ಲೇ ಮಾಡಿದ್ದೀನಿ. ಅದೇ ರೀತಿ ನಮ್ಮ ಶಾಲೆಯಲ್ಲಿ 100ಗೆ 100% ರಿಸಲ್ಟ್ ಬಂದಿದೆ. ಎಲ್ಲರೂ ಪಾಸ್ ಆಗಿದ್ದಾರೆ. ಎಲ್ಲರೂ ಡಿಸ್ಟಿಂಕ್ಷನಲ್ಲಿ ಫಸ್ಟ್ ಕ್ಲಾಸಲ್ಲಿ ಹಾಗೆ ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ಯಾವ್ಯಾವ ಶಾಲೆಯಲ್ಲಿ 100% ರಿಸಲ್ಟ್ ಬಂದಿದೆ ಎಲ್ಲ ಶಾಲೆಗಳಿಗೂ ಹಾಗೆ ಎಲ್ಲ ಪಾಸಾದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಹಾಗೆ ಒಂದು ಶಿಕ್ಷಕರಿಗೆ, ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಿಗೆ ಹಾಗೆ ಶಿಕ್ಷಣ ಸಂಸ್ಥೆಯ ಮುಖ್ಯೋಪಾಧ್ಯಾಯರಿಗಳಿಗೂ ಕೂಡ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಯಾಕಂತಂದರೆ ಮಕ್ಕಳ ಜೊತೆಗೆ ಅವರ ಪರಿಶ್ರಮ ಕೂಡ ಹೆಚ್ಚಾಗಿರುತ್ತೆ. ಆ್ಯಂಡ್ ಎಕ್ಸಾಮಿನೇಷನ್ 2ರ ವೇಳಾಪಟ್ಟಿ ನೀವು ನೋಡ್ಬೋದು. 26th ಫಸ್ಟ್ ಲ್ಯಾಂಗ್ವೇಜ್, 27th ಮ್ಯಾಥಮೆಟಿಕ್ಸ್ ಇರುತ್ತೆ ಇದೇ ಮಂತ್, 28th ಇದೇ ಮಂತ್ ನಿಮಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರುತ್ತೆ, 29th ಹಿಂದಿ ಇರುತ್ತೆ, 30 ಹಿಂದಿ ಇರುತ್ತೆ, 31 ನಿಮಗೆ ಸೈನ್ಸ್ ಇರುತ್ತೆ, 29th ಸೋಷಿಯಲ್ ಸೈನ್ಸ್ ಅಂತಂದರೆ 29th ನಿಮಗೆ ಸೋಷಲ್ ಇರುತ್ತೆ, 30 ನಿಮಗೆ ಹಿಂದಿ ಇರುತ್ತೆ ಆ್ಯಂಡ್ 31ಗೆ ನಿಮಗೆ ಸೈನ್ಸ್ ಇರುತ್ತೆ. ಈ ರೀತಿಯಾದಂತಹ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿ ಯಾರೆಲ್ಲ ಎಕ್ಸಾಮಿನೇಷನ್ ತಗೋಬೇಕು ಅಂತ ಅಂದರೆ ಯಾರಿಗೆಲ್ಲ NC ಅಂತ ಬಂದಿದೆ, NC ಅಂತ ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ ಅರ್ಥ. ರಿಸಲ್ಟ್ ಶೀಟಲ್ಲಿ ಫೇಲ್ ಆಗಿದ್ದರೆ ಅದು ರೆಡ್ ಕಲರಲ್ಲಿ ಬರ್ತಾ ಇತ್ತು. ಆದರೆ ಪಾಸ್ ಆಗಿದ್ದಾರೆ ಆದರೂ ಕೂಡ NC ಅಂತ ಬಂದಿದೆ ಅಂತಂದರೆ ನಾಟ್ ಕಂಪ್ಲೀಟೆಡ್. ನಿಮಗೆ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಪಾಸ್ ಆಗೋಷ್ಟು ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡಿರಲ್ಲ. ಕೆಲವೊಂದು ಕಡೆ ಗ್ರೇಸ್ ಕೂಡ ಕೊಟ್ಟಿರ್ತಾರೆ. ಗ್ರೇಸ್ ಕೊಟ್ಟಿದ್ರು ಕೂಡ ನೀವು ಮಾರ್ಕ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ಅಲ್ಲಿ NC ಅಂತ ಬಂದಿರುತ್ತೆ. ಪಾಸ್ ಪರ್ಸೆಂಟೇಜ್ ನಿಮಗೆ ಸಿಕ್ಕಿರಲ್ಲ ಅಂತ, ಅಂದರೆ ಫೇಲ್ ಅಂತಲೇ ಅರ್ಥ. ಆ ಮಕ್ಕಳು ಖಂಡಿತವಾಗ್ಲೂ ಎಕ್ಸಾಮಿನೇಷನ್ 2ನ ತಗೋಬೇಕಾಗತ್ತೆ. ಆ್ಯಂಡ್ ಯಾರೆಲ್ಲ ಪೂರ್ತಿಯಾಗಿ ಫೇಲ್ ಆಗಿದ್ದೀರಾ, ಫೇಲ್ ಅಂತ ಅಲ್ಲಿ ಕಾಣಿಸ್ತಿದೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ನ ಮುಂದೆ ಅಥವಾ ಪೂರ್ತಿ, ಅಲ್ಲಿ ಆ ಮಕ್ಕಳು ಕೂಡ ಎಕ್ಸಾಮಿನೇಷನ್ 2ನ ತಗೋಬೋದು. ಆ್ಯಂಡ್ ಯಾರೆಲ್ಲ ಮಾರ್ಕ್ಸ್ನ ಇಂಪ್ರೂವ್ ಮಾಡ್ಕೋಬೇಕು, ಜಾಸ್ತಿ ಬರಬೇಕಾಗಿತ್ತು ನನಗೆ ಅಂತಕ್ಕಂಥವ್ರು, ಎಕ್ಸಾಮ್ ಇನ್ನೊಂದ್ಸಲಿ ಬರೆದು ಸ್ಕೋರ್ ಮಾಡ್ತೀನಿ ಅಂತಕ್ಕಂಥವ್ರು ಕೂಡ ನೀವು ಎಕ್ಸಾಮಿನೇಷನ್ 2ನ ತಗೋಬೋದು. ಹಾಗೆ SSLC ಫಲಿತಾಂಶ ನೋಡೋದಾದರೆ ದಕ್ಷಿಣ ಕನ್ನಡ ಫಸ್ಟ್ ಇದೆ, ಉಡುಪಿ ಸೆಕೆಂಡ್ ಇದೆ, ಉತ್ತರ ಕನ್ನಡ ಥರ್ಡ್ ಇದೆ. ಇದೇ ರೀತಿ ಡಿಸ್ಟಿಕ್ ವೈಸ್ ಇಲ್ಲಿ ಪಾಸ್ ಪರ್ಸೆಂಟೇಜ್ನ ನಾನಿಲ್ಲಿ ಡಿಸ್ಪ್ಲೇನಲ್ಲಿ ಹಾಕ್ತಾ ಇದ್ದೀನಿ. ನಿಮ್ಮ ಒಂದು ಜಿಲ್ಲೆ ಯಾವ ಸ್ಥಾನದಲ್ಲಿದೆ ಅಂತ ನೀವು ನೋಡ್ಕೋಬೋದು. ಹಾಗೆ ಎಷ್ಟು ಜನ ಹಾಜರಾಗಿದ್ದರು, ಎಷ್ಟು ಜನ ಪಾಸ್ ಆಗಿದ್ದಾರೆ, ಶೇಕಡಾವಾರು ಫಲಿತಾಂಶ ಎಷ್ಟಿದೆ ನಿಮ್ಮ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದನ್ನು ಕೂಡ ನೀವು ಈ ಒಂದು ಫೋಟೋ ಮೂಲಕ ರೆಫರ್ ಮಾಡ್ಕೋಬೋದು. ಹಾಗೆ ಪಾಸ್ ಆಗೋದ್ರ ಬಗ್ಗೆ ಹೇಳ್ತಾ ಇದ್ದೆ ನಾನು. ಲಾಸ್ಟ್ ಇಯರ್ 3 ಎಕ್ಸಾಮ್ಸ್ನೂ ಬರೆದು ಫೇಲ್ ಆಗಿರೋರು, ಹಾಗೆ ಎಕ್ಸಾಮಿನೇಷನ್ ಯಾರು ತೊಗೊಂಡಿಲ್ಲ ಅವರು, ಈ ವರ್ಷ ಯಾರು ಎಕ್ಸಾಮಿನೇಷನ್ ತೊಗೊಂಡಿಲ್ಲ ಅವರು, ಆ್ಯಂಡ್ ಈ ವರ್ಷ ಇನ್ನೂ ಮಾರ್ಕ್ಸ್ ಚೆನ್ನಾಗಿ ಬರಬೇಕಿತ್ತು ಅಂತಕ್ಕಂಥವ್ರು ಎಲ್ಲರೂ ಕೂಡ ಎಕ್ಸಾಮಿನೇಷನ್ 2ನ ತಗೋಬೋದು. ಈ ವರ್ಷ ಯಾರ್ಯಾರು ಎಕ್ಸಾಮಿನೇಷನ್ 2 ತಗೋತಿದ್ದೀರಾ ಅವ್ರಿಗೆ ಯಾವುದೇ ರೀತಿಯಾದಂತಹ ಸಪ್ಲಿಮೆಂಟರಿ ಅಂತಕ್ಕಂಥದ್ದು ಅಪಿಯರ್ ಆಗಲ್ಲ. ಹೇಗೆ ಎಲ್ಲರೂ ಎಕ್ಸಾಮಿನೇಷನ್ 1 ಬರೆದಿದ್ದಾರೋ ಅದೇ ರೀತಿಯೇ ಇರುತ್ತೆ. ಇಲ್ಲಿ ಡೇಟ್ಗಳನ್ನು ಕೂಡ ನೀವು ನೋಡ್ಕೋಬೋದು, ಯಾವ್ಯಾವ ಟೈಮಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ಕೂಡ ಇಲ್ಲಿ
ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ರಿಸಲ್ಟ್ ಆಗಿರ್ಬೋದು 8,42,173 ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ಗೆ ಪ್ರೆಸೆಂಟ್ ಆಗಿದ್ದರು. ಆ್ಯಂಡ್ 66% ಅಷ್ಟು ರಿಸಲ್ಟ್ ಸಿಕ್ಕಿದೆ. ಅದಕ್ಕೆ ವೆಬ್ಸೈಟ್ ಕೂಡ ಇದೆ. ಇನ್ನೂ ಯಾರು ರಿಸಲ್ಟ್ ನೋಡಿಲ್ಲ ಅಂತಕ್ಕಂಥವ್ರು ನೀವು ನೋಡ್ಬೋದು. ಆ್ಯಂಡ್ ಎಕ್ಸಾಮಿನೇಷನ್ 2 ಟೈಮ್ ಟೇಬಲ್ ಕೂಡ ನಾನಿಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ರೆಫರ್ ಮಾಡ್ಕೋಬೋದು. ಸೊ ಯಾರ್ಯಾರು ಎಷ್ಟೆಷ್ಟು ಅಂದರೆ ಸ್ಕೂಲ್ ವೈಸು, ಏಡೆಡ್ ಸ್ಕೂಲು, ಅನ್ಏಡೆಡ್ ಸ್ಕೂಲು, ಗೌರ್ಮೆಂಟ್ ಸ್ಕೂಲ್ ವೈಸ್ ಪರ್ಸೆಂಟೇಜ್ ಎಷ್ಟು ತೆಗೆದಿದ್ದಾರೆ, ಆ್ಯಂಡ್ ಕ್ಯಾಟಗರಿ ವೈಸು ಬಾಯ್ಸ್ ಎಷ್ಟು ಜನ ರಿಸಲ್ಟ್ ತೆಗೆದಿದ್ದಾರೆ, ಗರ್ಲ್ಸ್ ಎಷ್ಟು ಜನ ರಿಸಲ್ಟ್ ತೆಗೆದಿದ್ದಾರೆ, ಎಲ್ಲ ಒಂದು ಇಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ. ನಿಮಗೆ ಬೇಕಾದರೆ ಇದರಲ್ಲಿ ರೆಫರ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ರಿವ್ಯಾಲ್ಯೂಯೇಷನ್ ಯಾರು ಹಾಕಬೇಕು, ಸ್ಕ್ಯಾನ್ಡ್ ಕಾಪಿ ಯಾರು ತೊಗೋಬೇಕು, ರಿವ್ಯಾಲ್ಯೂಯೇಷನ್ಗೆ ಹಾಕಬೇಕು ಅಂತ ಅಂದರೆ ನಮಗೆ ಇನ್ನೊಂದು ಸಲ ಮರು ಎಣಿಕೆ ಆಗಬೇಕು, ಮರು ಕರೆಕ್ಷನ್ ಮಾಡಬೇಕು ಅಂತಕ್ಕಂಥವ್ರು ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. 800 ರೂಪೀಸ್ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಬ್ಯಾಂಕಲ್ಲಿ ಕೂಡ ಪೇಮೆಂಟ್ ನೀವು ಮಾಡ್ಬೋದಾಗತ್ತೆ. ಆ್ಯಂಡ್ ಸ್ಕ್ಯಾನ್ಡ್ ಕಾಪಿ ತರಿಸ್ಕೊಳ್ಳೋರು ಕೂಡ 500 ರೂಪೀಸ್ ಪೇ ಮಾಡಿ ನೀವು ಒಂದು ಪ್ರತಿಗೆ ಸ್ಕ್ಯಾನ್ಡ್ ಕಾಪಿಯನ್ನು ಕೂಡ ನೀವು ತರಿಸ್ಕೋಬೋದು. ಅಂದರೆ ನಿಮ್ಮದು ಜೆರಾಕ್ಸ್, ನಿಮ್ಮ ಪೇಪರ್ನ ಜೆರಾಕ್ಸ್ ಕಾಪಿ ಸಿಗತ್ತೆ. ರೀಟೋಟಲಿಂಗ್ ಏನೋ ಕೌಂಟಿಂಗಲ್ಲಿ ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ, ಮತ್ತು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಾವು ಬರ್ತಿದ್ವಿ ಕೌಂಟಿಂಗಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಅಂತಕ್ಕಂಥವ್ರು ರೀಟೋಟಲಿಂಗಿಗೆ ಅಪ್ಲೈ ಮಾಡ್ಬೋದು. ಅದಕ್ಕೂ ಕೂಡ 150 ರೂಪೀಸ್ ಆಗತ್ತೆ. ಸೊ ಅದನ್ನು ಕೂಡ ನೀವು ತರಿಸ್ಕೋಬೋದಾಗತ್ತೆ. ಸ್ಕ್ಯಾನ್ಡ್ ಕಾಪಿ ತರಿಸ್ಕೊಳ್ಳೋಕ್ಕೆ ಕಡೆಯ ಡೇಟ್ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ 2ನೇ ತಾರೀಕು, ಮೇ 2ನೇ ತಾರೀಕಿಂದ ಮೇ 8ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ರಿವ್ಯಾಲ್ಯೂಯೇಷನ್ಗೂ ಕೂಡ ಮೇ 7ನೇ ತಾರೀಕಿಂದ ಮೇ 12ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಆ್ಯಂಡ್ ರೀಟೋಟಲಿಂಗಿಗೂ ಕೂಡ ಮೇ 2ನೇ ತಾರೀಕಿಂದ ಮೇ 8ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಇದು ಡೇಟ್ ಎಕ್ಸ್ಟೆಂಡ್ ಕೂಡ ಆಗ್ಬೋದಾಗಿರುತ್ತೆ. ಸೊ ಇದೆಲ್ಲ ಮಾಹಿತಿಗಳು ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಇದು ನೋಡಿ, ಇನ್ನು ನಿಮಗೆ ಡೌಟ್ಸ್ ಇದ್ದರೆ ಇಲ್ಲಿ ಕಂಪ್ಲೀಟಾಗಿ ಅದೇ ಒಂದು ಏನು ನೋಟಿಫಿಕೇಷನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಪರೀಕ್ಷೆಯನ್ನು ಉತ್ತಮ ಪಡಿಸ್ಕೊಳ್ಳೋಕ್ಕೆ ಅಂತ ಇವಾಗ ಯಾರ್ಯಾರು NC ಅಂತ ಬಂದಿದೆ ಆ್ಯಂಡ್ ಫೇಲ್ ಆಗಿದ್ದಾರೆ ಈ ಒಂದು ಎಕ್ಸಾಮಲ್ಲಿ, ಎಕ್ಸಾಮಿನೇಷನ್ 1ನಲ್ಲಿ ಅವರು ಯಾವುದೇ ರೀತಿ ಫೀಸನ್ನು ಕಟ್ಟೋ ಹಂಗಿಲ್ಲ ಎಕ್ಸಾಮಿನೇಷನ್ 2ಗೆ. ಆದರೆ ಯಾರ್ಯಾರು ಉತ್ತಮಗೊಳಿಸ್ಕೋಬೇಕು ಮಾರ್ಕ್ಸ್ ಅಂತ ಎಕ್ಸಾಮ್ ತೊಗೋತಾ ಇದ್ದಾರಲ್ಲ ಅವರು ಫೀಸ್ ಕಟ್ಟಬೇಕಾಗತ್ತೆ. ಒಂದು ವಿಷಯಕ್ಕೆ 427 ಅಂತಂದರೆ ನೀವು 2 ಸಬ್ಜೆಕ್ಟ್ ಬರೀತೀರಾ ಅಂತಂದರೆ 532, 3 ಸಬ್ಜೆಕ್ಟ್ಸು ಅಥವಾ 3ಗಿಂತ ಜಾಸ್ತಿ ಬರೀತೀರಾ ಅಂತಂದರೆ 716 ರೂಪೀಸ್ ಆಗುತ್ತೆ. ಇದಿಷ್ಟು ನಿಮಗೆ ಫೀಸ್ ಅಮೌಂಟ್, ಎಕ್ಸಾಮಿನೇಷನ್ ಫೀಸ್ ಅಮೌಂಟ್ ಆಗಿರುತ್ತೆ. ಯಾರೆಲ್ಲ ಫೇಲ್ ಆಗಿದ್ದೀರಾ ಅವರು ಯಾವುದೇ ರೀತಿಯಾದಂಥ ಫೀಸ್ನ ಕಟ್ಟೋ ಹಂಗಿಲ್ಲ. ಆ್ಯಂಡ್ ಇಲ್ಲಿ ದಿನಾಂಕಗಳನ್ನ ನೋಡ್ಬೋದು. ನೀವು ಯಾವಾಗ ಲಾಗಿನ್ ಆಗಬೇಕು, ನೀವು ನಿಮ್ಮ ಶಾಲೆಯಲ್ಲಿ ಹೋಗಿ ವಿಚಾರಿಸಿದ್ರೆ ನಿಮಗೆ ಲಾಗಿನ್ ಮಾಡಿಕೊಂಡು ಅವರು ಆಲ್ ಟಿಕೆಟ್ನ ಕೊಡ್ತಾರೆ. ಎಕ್ಸಾಮ್ ಯಾವುದೇ ತೊಗೋಬೇಕು ಅನ್ನೋದನ್ನು ಹೇಳಿದ್ರೆ ಅವ್ರು ಅದನ್ನು ಅಪ್ಲೈ ಮಾಡಿಬಿಟ್ಟು ನಿಮಗೆ ಯಾವತ್ತು ಆಲ್ ಟಿಕೆಟ್ ಬರುತ್ತೋ ಅವತ್ತು ಆಲ್ ಟಿಕೆಟ್ ಕೊಡ್ತಾರೆ. ನಿಮಗೆ ತುಂಬ ಡೌಟ್ ಇದ್ದರೆ ಇಲ್ಲಿ ಕೆಳಗಡೆ ಸಹಾಯವಾಣಿ ಅದಕ್ಕೆ ಕರೆ ಮಾಡಿ ಕೂಡ ನೀವು ತಿಳ್ಕೊಬೋದು. ಗೊತ್ತಾಯ್ತಲ್ಲ ಮಕ್ಕಳೇ, ಯಾರ್ಯಾರು ಏನನ್ನು ಮಾಡಬೇಕು ಅಂತ. ಆಲ್ರೆಡಿ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತಕ್ಕಂಥವ್ರು ಡೋಂಟ್ ವರಿ, ನೀವು ನೆಕ್ಸ್ಟ್ ಕಾಲೇಜ್ಗೆ ರೆಡಿಯಾಗಿ. ಫೇಲ್ ಆಗಿರ್ತಕ್ಕಂಥವ್ರು NC ಅಂತ ಬಂದಿರತಕ್ಕಂಥವ್ರು ಎಕ್ಸಾಮಿನೇಷನ್ 2 ತೊಗೊಂಡು ಅವರು ಎಕ್ಸಾಮಿನೇಷನ್ 2ಗೆ ಫೀಸ್ ಕಟ್ಟೋಂಗಿಲ್ಲ, ನೀವು ಎಕ್ಸಾಮ್ನ ಬರ್ಕೋಬೋದು. ಯಾರ್ಯಾರು ಮಾರ್ಕ್ಸ್ ಪರ್ಸೆಂಟೇಜ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಎಕ್ಸಾಮಿನೇಷನ್ ಬರೀತಾ ಇದ್ದೀರಾ ಅವರು ಪರ್ಟಿಕ್ಯುಲರ್ ಆಗಿ ಎಕ್ಸಾಮಿನೇಷನ್ ಫೀಸ್ ಇಂತಿಷ್ಟು ಸಬ್ಜೆಕ್ಟ್ಗೆ ಇಷ್ಟು ಅಂತ ಮೆನ್ಷನ್ ಮಾಡಿದ್ದಾರೆ, ಕಟ್ಬಿಟ್ಟು ನೀವು ಎಕ್ಸಾಮಿನೇಷನ್ ತಗೋಬೋದು. ಯಾರೆಲ್ಲ ರಿವ್ಯಾಲ್ಯೂಯೇಷನ್ ಆಗ್ತಿದ್ದೀರಾ, ಯಾರೆಲ್ಲ ರೀಟೋಟಲಿಂಗ್ ಮಾಡ್ತಿದ್ದೀರಾ, ಯಾರೆಲ್ಲ ಸ್ಕ್ಯಾನ್ಡ್ ಕಾಪಿ ತರಿಸ್ತಾ ಇದ್ದೀರಾ ಅವರು ಕೂಡ ಆಫ್ಲೈನಲ್ಲಿ ಆನ್ಲೈನಲ್ಲಿ ಎಕ್ಸಾಮಿನೇಷನ್ ಅದಕ್ಕೆ ಪರ್ಟಿಕ್ಯುಲರ್ ಅಮೌಂಟನ್ನು ಪೇ ಮಾಡಿ ಅದ್ರ ಪ್ರೋಸೆಸ್ನ ನೀವು ಕಂಟಿನ್ಯೂ ಮಾಡ್ಕೋಬೋದಾಗತ್ತೆ. ಇನ್ಯಾವ ಥರ ಆದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಹಾಗೆ ನಿಮ್ಮದೆಲ್ಲ ಸ್ಕೋರ್ ಎಷ್ಟಾಗಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಮಾಹಿತಿ ಸಿಕ್ಕಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.